ಓ ಇವರೇ ಅನಿಸುತ್ತೆ ಬಂದರು. ಈ ನೋಡಿ ಅಮ್ಮ, ಬನ್ನಿ ಬನ್ನಿ, ಈ ಕಡೆನೇ ಬನ್ನಿ. ಹ್ಞೂ, ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿದ್ದಾರೆ ಒಂದೇ ಸತಿ. ಬನ್ನಿಮ್ಮ, ಬನ್ನಿ ಇಲ್ಲೇ ಅಣ್ಣ ಇರೋದು ನಿಮ್ಮ ಮನೆ? ಅಮ್ಮ, ಇಲ್ಲೇ ಇರೋದು, ಬನ್ನಿ ಬನ್ನಿ. ಬಂದರೆ ಗೊತ್ತಾಗುತ್ತೆ ನಿಮಗೆಲ್ಲನ ಏನೋ ಎತ್ತ ಅಂತ ಗೊತ್ತಾಗುತ್ತೆ, ಬನ್ನಿ. ನೋಡಿ ಅಣ್ಣ, ಎಂಥ ಕೆಲಸ ಮಾಡವ್ರೆ. ಹಿಂಗೆ ಐತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಣ್ಣ. ಹಿಂಗೆಲ್ಲ ಐತೆ ಅನ್ನೋದು ಗೊತ್ತಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಾ ಇದ್ದೆ. ಏನು ಮಾಡೋದಮ್ಮ, ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಹಾಂ, ಈ ಯಾರು ಹೇಳೋದು ಏನಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು. ನಾನು ಹಿಂಗೆ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತಾವ ಅಂತೇಳಿ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಬನ್ನಿ, ಇಬ್ಬರು ಎದ್ದೊಳಬಾರ್ದು. ಹಾಂ, ಅವಳಿಗೆ ಹೇಳ್ಕೊಡ್ತಾನೆ ಅವನು. ಹಾಂ, ಖಾರದ ಪುಡಿ ತಗೊಂಬಾ, ಖಾರದ ಪುಡಿ ತೊಗೊಂಬಂದ್ಬಿಟ್ಟು ನಿನ್ನ ಗಂಡನ ಜೋಮಲ್ಲಿ ಬೀಗ ಇದೆ ತಗೋ ಹಾಕು ಅಂತ ಹೇಳಿ ಇಲ್ಲೋದೆಲ್ಲ ಹೇಳ್ಕೊಡ್ತಾನೆ. ಅದಕ್ಕೆ ಅವಳನ್ನು ಇಬ್ಬರನ್ನು ಮೂಲೆ ಕುಂಡ್ರಿಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ ಅಣ್ಣ, ಒಳ್ಳೆ ಕೆಲಸ ಮಾಡಿದ್ರಿ. ಮಾಡ್ಬೇಕಂತವ್ರಿಗೆಲ್ಲ ಸರಿಯಾಗಿ. ಅಲ್ಲ, ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ, ಇಂಥ ಆಟಗಳನ್ನೆಲ್ಲ ಆಡಕ್ಕೆ ಇವನು. ನಾನು ಕರ್ಕೊಂಡು ಬಂದು ಬಿಡು, ಇಷ್ಟು ದಿವಸ ಹಳ್ಳಿಲಿದ್ಲು, ಬೆಂಗ್ಳೂರಿಗೆ ಬಂದಾಗ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವಳು ಏನು ನನಗೆ ನನ್ನ ಮಾತಿಗೆ ಬೆಲೆನೇ ಇಲ್ಲ. ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಅವಳಿಂದ ಗಂಡ ಅನ್ನೋದೊಂದು ಸ್ವಲ್ಪನೂ ಪ್ರೀತಿ ಇಲ್ಲಮ್ಮ. ಹಂಗೆ ಮಾಡ್ತಾಯಿದ್ಲು ನೋಡು. ಇಂಥದ್ದೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಮರ್ಯಾದೆ ಇರ್ತಾವಮ್ಮ. ನೋಡಿ, ನಿನ್ನ ಗಂಡ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತೀರಾ, ಹಾಂ, 1,00,000 ಸಂಬಳ ಅಂತ ಹೇಳ್ತವನೆ. ನನ್ನ ಹತ್ರ ದುಡ್ಡು ಐತೆ ಕಣೋ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತವನಲ್ಲ. ಬಾರಮ್ಮ ನೋಡು ಹಿಂಗೆ ಮಾಡವನೆ. ಸುಮ್ಮನೆ ಅಣ್ಣ, ಊರಲ್ಲೆಲ್ಲ ಆಡ್ಕೊಂತಾರೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದಣ್ಣ. ಅದೇನು ಎತ್ತ ಅಂತೇಳಿ ಇಲ್ಲೇ ಬಗೆಹರಿಸ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಒಳಗೇನೆ ನನಗೆ ಸರಿಯಾಗಿ ಗೊತ್ತೈತೆ. ಹೊರಗಂತೂ ಜನಕ್ಕೆ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದ್ರೇ ಇಂಥ ಕೆಲಸಗಳೆಲ್ಲ ಮತ್ತೆ ಮಾಡಲ್ಲ, ಮರ್ಯಾದೆ ಇರಲ್ಲ, ಮರ್ಯಾದೆ ಹೋಗ್ಬಿಡುತ್ತೆ ಅಂತೇಳಿ ಇಂಥ ಕೆಲಸಗಳೆಲ್ಲ ಮಾಡಲ್ಲ. ಗೊತ್ತಾಗಬೇಕು ಬಿಡಿ. ಒಂದು 4 ಜನ ಎಲ್ಲ ಚೀತು ಅಂತ ಉಗಿತಾ ಇದ್ರೇನೆ. ಇಲ್ಲ ಅಂತಂದರೆ ಇವ್ರಿಗೆ ಮರ್ಯಾದೆ ಇರಲ್ಲ. ಇಲ್ಲ ಅಣ್ಣ, ಬಿಡಿ ಹೋಗ್ಲಿ. ಅಲ್ಲಿ ನಾನು ಯಾಕಂದ್ರೆ ನನ್ನ ತವ್ರ ಮನೇಲಿ ಇರೋದಲ್ಲ, ಅದಕ್ಕಾಗಿ. ಆಯಿತು ಬನ್ನಿಮ್ಮ. ನೋಡಮ್ಮ, ಇಬ್ರು ಮೂಲೆ ಕೊಂಡಿರ್ತೀನಿ. ಒಳ್ಳೆ ಕೆಲಸ ಮಾಡಿದಿರಣ್ಣ, ತುಂಬ ಖುಷಿ ಆಯ್ತು ನನಗಂತೂ ನೋಡ್ಬಿಟ್ಟು. ಹೆಂಗ ಕಾಲಿಗೆ ಸರ್ರೆಗೆ ಪೆಟ್ ಮಾಡಿಬಿಟ್ಟು ಮೂಲೆ ಕುಂಡ್ರಿಸಿದಿರಲ್ಲ ಎದ್ದಾಳ್ದಂಗೆ. ಬರಲಿ ಅಂತ ಕಣಮ್ಮ, ನೀನು ಬಂದರೆ ಚೆನ್ನಾಗಿರುತ್ತೆ. ನೀನು ಬಂದರೆ ಚೆನ್ನಾಗಿ ಉಗಿತೀಯಾ ಅಂತೇಳಿ ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ಋತು ಬಾಯಿಲೆ ಬಂದಿದ್ದೀನಪ್ಪ, ಬಂದಿದ್ದೀನಿ. ನೀನು ಮಾಡಿರೋಂಥ ಗನಂದಾರಿ ಕೆಲಸನ ನೋಡೋದಕ್ಕೆ ಬಂದಿದ್ದೀನಿ. ನಾಚಿಕೆಗೋದಿಲ್ವಾ ನಿನಗೆ ಇಂಥ ಕೆಲಸ ಮಾಡೋದಕ್ಕೆ? ಏನಂತ ಹೇಳಿ ಬಂದಿದ್ದೆ ನೀನು ನನ್ನ ಹತ್ರ? ಏನಂತ ಹೇಳಿ ಬಂದಿದ್ದೆ ಹೇಳು? ನನಗೆ ಮೀಟಿಂಗ್ ಐತೆ, ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳಿ ಬಂದಿದ್ದೆ. ಈ ಮೀಟಿಂಗಿಗೆ ಬಂದಿದ್ಯಾ ನೀನು? ಈ ಮೀಟಿಂಗಿಗೆ ಬಂದಿದ್ಯೇನೋ? ಅದು ಋತು ಋತು ಅಕ್ಕ. ಮುಚ್ಚ ಬಾಯಿ, ಮತ್ತೆ ನಿನ್ನ ಬಾಯಿಯ ಋತು ಅಕ್ಕ ಅಂತ ಕರಿಬೇಡ. ಅಲ್ಲ, ನಾನು ಏನೋ ಒಂದು ಬಿಡು, ನಾನು ಒಂದು ಹೆಣ್ಣೆ, ಅವಳು ಒಂದು ಹೆಣ್ಣು ಬಿಡು. ಎಲ್ಲಿ ಹೋಗ್ತಾಳೆ? ಅವ್ರಕ್ಕ ಹೊರಗೆ ಕಳಿಸಿದ್ಮೇಲೆ ಯಾಕೆ ಸುಮ್ಮನೆ ಪಾಪ ಅತ್ತ ಬೆಂಗ್ಳೂರ್ಗೆ ಹೋಗೋಕ್ಕಾಗಲ್ಲ ಅಂತಾಳೆ ಅಂತೇಳಿ ಕರ್ಕೊಂಡೋಗಿ ನಮ್ಮ ಮನೆಯಾಗ ಇಟ್ಕೊಂಡಿದ್ಕೆ ಎಂಥ ಕೆಲಸ ಮಾಡಿಬಿಟ್ಟೆ ನೋಡು ನೀನು. ಥೂ, ನಾಚಿಕೆ ಆಗೋದಿಲ್ವಾ? ನಂಬಿಕೆ ದ್ರೋಹ ಮಾಡಿದೆ. ಅದು ಋತು ಅಕ್ಕ, ಇವರು ಬಂದಿದ್ದು ಇಲ್ಲೆಲ್ಲ ಬಂದಿದ್ರಂತೆ. ಅದು ಇವರು ನೋಡ್ಕೊಂಡು ಬಂದಿದ್ದಷ್ಟೇ. ಇವ್ನು ನನ್ನ ಗಂಡ ಒಳ್ಳೆಯವನಲ್ಲ, ಸುಮ್ಮನೆ ಅಪಾರ್ಥ ಮಾಡ್ಕೊಂತಾನೆ ಅಂತ ಹೇಳ್ತಾಳೆ ಅಂತಲೇನೆ ಕಣಮ್ಮ. ನಾನೆಲ್ಲ ನನಗೆ ವಿಡಿಯೋಗಳನ್ನೆಲ್ಲ ಸೆಂಡ್ ಮಾಡಿದ್ದು ಹಿಂಗೆಲ್ಲ ಇವ್ರು ಉಲ್ಟಾ ಹೊಡಿತಾರೆ ಎಂಬುದು ಗೊತ್ತು ನನಗೆ. ಯಾವಾಗ ಬೇಕಾದ್ರೂ ಹೆಂಗೆ ಉಲ್ಟಾ ಬೇಕಾದ್ರೂ ಹೊಡಿತಾರೆ ಅನ್ನೋದು ಚೆನ್ನಾಗಿ ಗೊತ್ತೈತೆ ಕಣಮ್ಮ ಋತು ನನಗೆ. ಅಲ್ಲ ಋತು, ನಾನು ಇಲ್ಲೇ ಬಂದಿದ್ದು ಪ್ರಾಮಿಸು. ಈ ಯಾಕೋ ಸುಮ್ಮನೆ ಹಿಂಗೆ ಬಂದೆ, ಅದಕ್ಕೆ ಇವರು ಜಾಸ್ತಿ ಅನುಮಾನ ಅಂತ. ಅನುಮಾನ ಋತು ಅಕ್ಕ, ತುಂಬ ಅನುಮಾನ ನನ್ನ ಗಂಡಂದು. ಅದಕ್ಕೆ ಈ ರೀತಿ ಮಾಡಿದಾನೆ ಅಷ್ಟೇನೆ. ಇವನು ಹೇಳೋದೆಲ್ಲ ಕೇಳಬೇಡ್ರಿ, ಇವನು ಅನುಮಾನದ ಪಿಚಾಚಿ. ಮುಚ್ಚ ಬಾಯಿ. ಇಷ್ಟೆಲ್ಲ ಆದ್ರೂ ನನಗೆ ಇನ್ನೂ ಬಕ್ರ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಏನು ತಿಳಿಯೋದಿಲ್ಲ? ಏನು ಬೇಕಾದ್ರೂ ಮಾಡ್ಬೋದು, ಇವಳಿಗೆ ಏನು ಬೇಕಾದ್ರೂ ಹೇಳ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಅಲ್ಲಿ ನಮ್ಮೂರಲ್ಲೇ ನನಗೆ ಡೌಟ್ ಬಂದಿತ್ತು. ನೀವಿಬ್ರು ಮುಖ ನೋಡ್ಕೊಂಡು ನಗಾಡೋದು, ನೀವಿಬ್ರು ಮಾತಾಡೋದು ಎಲ್ಲ ನೋಡಿ ನನಗೆ ನಗು ಬಂದಿತ್ತು. ಆದ್ರೂ ಯಾಕೆ ಮಾತಾಡೋದು ಬೇಡ ಬೇಡ ಅಂತೇಳಿ ಸುಮ್ಮನಿರ್ತಿದ್ದೆ. ಮೊನ್ನೆನೇ ಅವತ್ತು ನಾನು ನೋಡಿದೆ ನಿಮ್ಮ ಬಂಡವಾಳ ಎಲ್ಲ, ಮೊನ್ನೆನೇ ನನಗೆ ಗೊತ್ತಾಯಿತು, ಡೌಟ್ ಬಂದಿತ್ತು. ಆದ್ರೂ ಏನೋ ಗಾಳಿಗೆ ಕಣ್ಣಲ್ಲಿ ಬಿದ್ದಿತ್ತು ಅಂತ ಹೇಳಿದ್ರಲ್ಲ, ಸುಮ್ಮನಾದೆ ಬಿಡು. ಯಾಕೆ ಏನೋ ಎತ್ತ ಅಂತ ಹೇಳಿ ಸುಮ್ಮನೆ ಜನಗಳೆಲ್ಲ ಆಡ್ಕೊಂತಾರೆ. ಅಲ್ಲೆಲ್ಲನ ನನ್ನ ತವ್ರ ಮನೇಲಿ ಇದ್ದೀನಿ, ಎಲ್ಲ ನಮಗೆ ಕೆಟ್ಟದ್ದು ಬಯಸ ಅಂತವ್ರೆ ಇರೋದಲ್ಲಿ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ. ಹಂಗೆ ನಾನು ಸುಮ್ಮನಾಗಿರೋದು. ನಿನಗೆ ಇನ್ನೂ ಗೊತ್ತಿಲ್ಲ ಯಾಕೆ ಸುಮ್ಮನಾದ್ಲು ಇರೋತು ಅಂತ. ಆಡ್ಕೊಂಬರ್ ಮುಂದೆಲ್ಲ ನಾನು ಸದ್ರ ಆಗ್ಬಿಡ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಆಗಿದ್ದು, ಗೊತ್ತಾ? ನಿನಗೇನಾದರೂ ಗೊತ್ತಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹೇಳ್ತಾ ಇದೆಯಾ ನನಗೆ ಸುಳ್ಳು? ಏಯ್ ಪ್ರವೀಣ,
ನಿನಗೆ ಬೆಲೆ ಕೊಡ್ತಾ ಇದ್ದೆ ನನ್ನ ಗಂಡ ಅಂತ ಹೇಳಿ. ಇನ್ಮೇಲೆ ನಿನಗೆ ಬೆಲೆ ಕೊಡಲ್ಲ ಕಣೋ, ಬೆಲೆ ಕೊಡಲ್ಲ ನಿನಗೆ. ಥೂ, ಎಂಥ ಕಚಡ ಕೆಲಸ ಮಾಡಿದ್ಯಾ. ಏನೋ ನನ್ನ ಗಂಡ ಅಂತೇಳಿ ತುಂಬ ನಂಬಿಕೆ ಇಟ್ಕೊಂಡಿದ್ದೆ. ಏಯ್, ನೀನು ಎಂಥ ಮೋಸ ಮಾಡಿಬಿಟ್ಟೆ ಕರ್ಕೊಂಡು ಬಂದು ಮನೆಯಾಗ ಇಟ್ಕೊಂಡಿದ್ಕೆ. ನಮ್ಮ ಜಯ್ಯಜ್ಜಿ ಬಡ್ಕಂತು, ಬೇಡ ಬೇಡ ಅವಳ ಮನೆಯಾಗ ಇಟ್ಕೋಬೇಡ್ರಿ ಅಂತ ಹೇಳಿ. ನೋಡು ಇವತ್ತು ಎಂಥ ಕೆಲಸ ಆಯಿತು. ನಮ್ಮ ಅಕ್ಕ ಹೇಳಿದ್ರಕ್ಕ, ಸುಮ್ಮನೆ ಕರ್ಕೊಂಡು ಹೋಗು ಅಂತ. ನಾನು ಕರೀತಾ ಇದ್ದೆ ಬರಲಿಲ್ಲ. ಇವಳೇ ಹುಟ್ಟು ಸೋಂಬೇರಿ ಅಕ್ಕ, ಕೆಲಸ ಮಾಡೋದಕ್ಕಾಗಲ್ಲ. ಬರೀ ಅಲ್ಲೂ ಇಲ್ಲೂ ಮಾತಾಡ್ಕೊಂಡು ಅಲ್ದಾಡ್ಕೊಂಡು ಅದು ಇದು ನಮ್ಮ ಅಕ್ಕರಿಗೂ ಇಲ್ಲದೆಲ್ಲ ತಂದಿಕ್ಬಿಟ್ಟವಳೆ. ಅಣ್ಣ ತಮ್ಮಂದ್ರು ಜಗಳ ಆಡೋಂಗೆ ಮಾಡಿರೋದೇ ಇವಳು. ಪಾಪ ನಮ್ಮ ಅಕ್ಕ ಹೇಳ್ತಾ ಇತ್ತಲ್ಲ, ನಾನು ನಮ್ಮ ಪ್ರೀತಿ ಅಕ್ಕರು ಎಷ್ಟು ಚೆನ್ನಾಗಿದ್ವಿ ಗೊತ್ತಾ, ಇಲ್ಲದೆಲ್ಲ ಜಗಳ ತಂದಿಕ್ಬಿಟ್ಟು ಬೇರೆ ಮನೆಗೆ ಬಾಡಿಗೆ ಮನೆಗೆ ಹೋಗಂಗೆ ಮಾಡ್ಬಿಟ್ಲು ನಮ್ಮನ್ನ ಅಂತ ಬೈಕೊಳತ್ ನಮ್ಮ ಅಕ್ಕ. ಅಂದರೆ ಅದು ನಿಜನೇನೆ. ಯಾಕಂದರೆ ಅವರು ತುಂಬ ಚೆನ್ನಾಗಿದ್ರಣ್ಣ, ಅವರಿಬ್ರು ತುಂಬ ಚೆನ್ನಾಗಿದ್ರು. ನಾನು ಹಂಗೆ ಅಂದ್ಕೊಂಡೆ, ಇವಳಿಂದಲೇ ಅನಿಸುತ್ತೆ ಜಗಳ ಆಡಿರೋದು. ಥೂ, ಅಲ್ಲ ನೋಡೋಣ ಎಂಥ ಕೆಲಸ ಮಾಡವಳೆ. ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡ ಅಣ್ಣ. ನಾನು ಹಿಂಗೆ ಮಾಡಿದ್ರೆ ನನ್ನ ಯಾರಾದರೂ ಏನು ಅಂದವರು ಅನ್ನೋದನ್ನು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ ಇವಳು? ಅವಳು ಯಾಕಮ್ಮ ಯೋಚನೆ ಮಾಡ್ತಾಳೆ? ಅವಳಿಗೇನು ಗಂಡ ಬೆಂಗಳೂರು ದುಡಿತಾನೆ, ಅಲ್ಲೂ ಇಲ್ಲೂ ಹೊಲ್ತ್ಕೊಂಡು. ನಮ್ಮ ಅಕ್ಕ 1 ವರ್ಷ ಅಲ್ಲ 2 ವರ್ಷ 2.5 ವರ್ಷ ನೋಡ್ಕೊಂಡವಳೆ. 2 ವರ್ಷನೇ ಆಯಿತು ಅನ್ಸುತ್ತೆ ಹೆಚ್ಚು ಕಡಿಮೆ. ಸುಮ್ಮನೆ ಅಲ್ಲೂ ಇಲ್ಲೂ ಹೊಲ್ದಾಡ್ಕೊಂಡು ಅಲ್ಲಿ ಮನೆ ಬೀಳಂಗೈತೆ ಅಂತ. ಬೀಳಂಗಿಲ್ವ? ಹಂಗಾದ್ರೆ ಅಲ್ಲಿ ಮನೆ ನಾನೇ ನೀನು ಸುಳ್ಳು ಹೇಳದ್ನ ಅಲ್ಲೇ ಬಿದ್ದೆ ಬಿಟ್ಟೈತೆ ಅನ್ಸುತ್ತೆ ಇವಾಗ. ಮೊದಲೇ ಹಳೆ ಮನೆ ಅಲ್ಲಿ ನಾನು ಒಬ್ಳು ಇತ್ಕೊಂಡು ಅಲ್ಲೇನ ಮನೆ ಎಲ್ಲನ ಬಿದ್ದೋಗಿದ್ರೆ ನಾನು ಎಲ್ಲಿರ್ಬೇಕಾಯ್ತು? ಅದಕ್ಕೆ ಬಂದಿದ್ದು. ಅಕ್ಕ ನಾನು ಏನು ಹೇಳಿದೆ ಗೊತ್ತಾ, ನಮ್ಮೂರಲ್ಲೇ ಬಾಡಿಗೆ ಮನೆ ಮಾಡ್ಕೊಡ್ತೀನಿ ಅಲ್ಲೇ ಇದ್ಬಿಡು ಅಂತಂದರೆ, ನನ್ನೊಬ್ಳಿಗೆ ಯಾಕೆ ಅಂತ ಹೇಳಿ ಅವ್ರ ಮನೇಲಿ ಇರ್ತೀನಿ ಅಂತ ಬಂದ್ಬಿಟ್ಟು ಸುಮ್ಮನೆ ನನ್ನ ಮರ್ಯಾದೆ ತೆಗೆದುಬಿಟ್ಲಲ್ಲಕ್ಕ. ನನ್ನ ಮರ್ಯಾದೆ ತೆಗೆದುಬಿಟ್ಲು. ಬೇಡ ಅಕ್ಕ ಇವಳು, ಬೇಡ. ಕರ್ಕೊಂಡು ಹೊರಟೋಗ್ಬಿಡಿ. ಬೇಡ, ನಮಗೆ ಬೇಡ, ಇವಳು ಸವಾಸನೇ ಬೇಡ, ನನಗೆ ಇವಳು ಸವಾಸನೇ ಬೇಡ ಅಂತ ಹೇಳ್ತಾ ಇದ್ದೀನಿ. ನಾನು ಒಬ್ಬನೇ ಹೆಂಗೋ ಇದ್ಬಿಡ್ತೀನಿ. ನಾನು ಒಬ್ಬನೇ ಹೆಂಗೋ ಇಷ್ಟು ವರ್ಷನೇ ನಾನು ಹೆಂಗೋ ದುಡ್ಕೊಂಡಿದ್ದೀನಿ. ನಾನು ಹೆಂಗೋ ಇರ್ತೀನಿ. ನಾನು ಹೆಂಗೋ ನನ್ನ ಜೀವನ ನಾನು ಮಾಡ್ತೀನಿ ಅಷ್ಟೇ. ಇವಳು ಬೇಡ ನನಗೆ. ನನಗೆ ಇವಳು ಬೇಡವೇ ಬೇಡ. ಇಂಥ ಕೆಲಸ ಮಾಡಿದಾಳೆ ಅಂತಂದರೆ ಇನ್ನೊಂದು ಕ್ಷಣನೂ ನಾನು ನಮ್ಮ ಮನೇಲಿ ಇಟ್ಕೊಳ್ಳಲ್ಲ. ಇವಳು ಮುಖನೂ ನನಗೆ ನೋಡೋದಕ್ಕೆ ತಯಾರಿಲ್ಲ. ಕರ್ಕೊಂಡು ಹೋಗ್ಬಿಡಿ ಅಕ್ಕ. ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀಯಪ್ಪ. ನಾನು ಇವನು ಕರ್ಕೊಂಡು ಹೋಗಲ್ಲ. ನಾನೇ ಇವನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡೆ. ನಾನು ಯಾರನ್ನೂ ಕರ್ಕೊಂಡು ಹೋಗಲ್ಲ. ಇವಳು ನಾನು ಕರ್ಕೊಂಡು ಹೋಗಿ ನಾನೇನು ಮಾಡಲಿ? ಅಲ್ಲ ನೋಡೋಣ, ನೀನು ಹೆಂಗೆ ಹೇಳ್ತೀಯ? ಅಯ್ಯೋ, ನಾನು ಇವನು ಕರ್ಕೊಂಡು ಹೋಗಲ್ಲ. ಹಂಗೆ ಮಾಡಬೇಡ ಋತು, ಪ್ಲೀಸ್. ಏನಕ್ಕೆ ಹಿಂಗೆ ಮಾತಾಡ್ತೀಯ? ಏಯ್, ಏನಕ್ಕೆ ಹಿಂಗೆ ಮಾತಾಡ್ತೀಯ ಅಂದರೆ ನೀನು ಮಾಡಿರೋ ಅಂಥ ಕೆಲಸಕ್ಕೆ. ನಾನು ಎಂಥ ಕೆಲಸ ಮಾಡಿದ್ದೀನಿ ಅಂತ ಯೋಚನೆ ಮಾಡು. ಅದೇ ನಾನೇ ಈ ಥರ ಮಾಡಿದರೆ ನೀನು ಸುಮ್ಮನಿರ್ತಿದ್ದ? ಏನು, ನಾನೇ ಈ ಥರ ಏನಾದರೂ ಮಾಡಿ ನಿನಗೇನಾದರೂ ವಿಷಯ ಗೊತ್ತಾಗಿದ್ರೆ ನೀನು ಸುಮ್ಮನಿರ್ತಿದ್ದ? ಸುಮ್ಮನೆ ಅಂತೂ ಇರ್ತಿರ್ಲಿಲ್ಲ, ಹೆಂಗೆ ಆಡ್ತಿದ್ದೆ. ಆದರೆ ನೀನು ಮಾಡಿರೋದಕ್ಕೆ ಇವಾಗ ಈ ಥರ ಇದು ಮಾಡ್ತಾ ಇದೆಯಲ್ಲ, ನೋಡು ನೀನು ಎಷ್ಟು ಇದನ್ನು ಮಾಡ್ತೀಯ. ಹಿಂಗೆ ಎಂಥ ಕೆಲಸಗಳು ಮಾಡ್ತಾ ಇದೆಯಾ ನೋಡು ನೀನು. ನಿನ್ನಂಥವನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಏಯ್, ಅದೇನಾಗುತ್ತೆ ಹಂಗೆ ನಾನಂತೂ ಕರ್ಕೊಂಡು ಹೋಗಲ್ಲ. ಅದು ಯಾವಾಗ ಬತ್ತೀಯ ಬಾ ನೋಡೋಣ ಅಲ್ಲಿ. ನನಗಂತೂ ನಾಚಿಕೆ ಆಗ್ತೈತಿ. ಬಂದು ಇಷ್ಟೆಲ್ಲ ತವ್ರ ಮನೆಗೆ ಏನೋ ಬಂದು ಇದ್ದಿದ್ದಕ್ಕೆ ನಾವೇನೋ ಒಂದು ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಇದು ನೋಡಿದ್ರೆ ಎಲ್ಲ ಹಿಂಗೆ ಎಡವಟ್ಟುಗಳಾಯಿತು. ನನಗಂತೂ ತುಂಬ ತುಂಬ ಬೇಜಾರಾಗ್ತೈತಿ. ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಎಷ್ಟು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ ಅಂತಂದರೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ. ಆ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ, ನಂಬಿಕೆ ದ್ರೋಹಿ ನೀನು. ನೋಡೋದಲ್ಲ ವೀಕ್ಷಕರೇ, ಬಂದಿದ್ದೆ, ಇವರಿಬ್ಬರಿಗೂ ಚೆನ್ನಾಗಿ ಉಗಿತಾ ಇದ್ದೀನಿ. ನನಗಂತೂ ತುಂಬ ಬೇಜಾರಾಯಿತು. ನಾನಂತೂ ಕರ್ಕೊಂಡು ಹೋಗಲ್ಲ. ಸರಿಯಾಗಿ ಬೈದ್ಬಿಡೋಣ, ಸರಿಯಾಗಿ ಅಂದ್ಬಿಡೋಣ, ನೋಡೋಣ ಇಲ್ಲೆಲ್ಲನ ಅಂತ ಬಂದೆ. ಆದರೆ ಇವ್ರು ಮಾಡಿರೋದೆಲ್ಲ ನನಗೆ ಗೊತ್ತಾಗ್ಬಿಟ್ಟೈತೆ. ಇನ್ನೂ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ನೋಡ್ತಾರೆ. ಇನ್ನೂ ನನಗೆ ಏನು ಗೊತ್ತಾಗಲ್ಲ. ಸುಳ್ಳು ಹೇಳ್ಬಿಡ್ಬೋದು, ನಂಬಿಡ್ತಾಳೇನೋ ಋತು ಅನ್ನೋ ಥರ ಸುಳ್ಳೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಗೊತ್ತೈತಿ ಯಾವಾಗ ಹೆಂಗೆ ಏನು ಅಂತೇಳಿ. ನನಗೆ ಮೊನ್ನೆನೇ ಅನುಮಾನ ಬಂದಿತ್ತು. ನಮ್ಮೂರಲ್ಲೆಲ್ಲ ವಿಷಯ ಗೊತ್ತಾಗ್ತಾ ಇತ್ತು ಸಡನ್ನಾಗಿ. ನಾನೇ ಸುಮ್ಮನಾಗ್ಬಿಟ್ಟೆ. ಯಾಕೆ ಏನು ನೋಡೋಣ, ಇನ್ನು ಮತ್ತೊಂದು ಸರಿ ನೋಡೋಣ, ಒಂದೇ ಸತಿಗೆ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಇವಾಗೆಲ್ಲ ನನಗೆ ಪ್ರತಿಯೊಂದು ಗೊತ್ತಾಯಿತು. ಏನು ಮೇಲಿರೋದು ನಾನು ಒಬ್ಬಳೇ ಆದರೂ ಪರವಾಗಿಲ್ಲ, ಬರಲಿ. ಅದೇನಾಗುತ್ತೆ ಆಗಲಿ, ನೋಡೇ ಬಿಡೋಣ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.